ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತು ಟೀಸರ್ ನೋಡಿದೆ, ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾಕೆಂದರೆ ಈ ಟೀಸರ್ನ ಇವತ್ತು ನಾನು ಸಕ್ಸಸ್ ಮೀಟ್ ಮಾಡೋ ಕಾರಣ ನಿಮ್ಮ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅಥವಾ ನನಗೆ ಇಂಡಸ್ಟ್ರಿಯಿಂದ ಇರ್ಬೋದು, ನನ್ನ ಸ್ನೇಹಿತರಿರ್ಬೋದು, ತುಂಬ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸು, ಜೊತೆಗೆ ನನಗೆ ಇಷ್ಟು ಯುನೀಕಾಗಿ ಬಂದಿದೆ ಅನ್ನೋದ್ರಲ್ಲಿ ಒಳ್ಳೆ ತುಂಬ ಚೆನ್ನಾಗಿ ನನಗೆ ಜೋಶ್ ಕೊಟ್ಟರು. ಒಬ್ಬ ನಿರ್ದೇಶಕನಿಗಾಗಲಿ ನಟನಿಗಾಗಲಿ ಮೊದಲನೇ ಬೇಕಾಗಿರೋದು ಒಂದು ಸಕ್ಸಸ್ಸು. ಆ ಸಕ್ಸಸ್ಗೋಸ್ಕರ ಹಲವಾರು ವರ್ಷಗಳ ತಪಸ್ ಮಾಡ್ತಾರೆ. ಸೊ ಇದೇನೆಂದರೆ ನನಗೆ ಈ ಟೀಸರ್ನಲ್ಲಿ ಆ ಸಕ್ಸಸ್ ಸಿಕ್ತು, ಅದರ ಆ ಖುಷಿ ಹಂಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ನಾನು ಬಂದೆ. ಇದು ನನ್ನ ಕಣಂಜಾರ್ ಸ್ಟಾರ್ಟ್ ಆಗಿದ್ದು ನನಗೆ ಆಲ್ಮೋಸ್ಟ್ ಇದೊಂದು ಕಣಂಜಾರ್ ಸಿಗೋಕ್ಕೆ ನನಗೊಂದು 13,000 ಕಿಲೋಮೀಟರ್ ನಾನು ಜರ್ನಿ ಮಾಡಿದೆ. ಯಾಕೆಂದರೆ ನನಗೊಂದು ಪ್ಲೇಸ್ಗೋಸ್ಕರನೇ ಅಥವಾ ನಾನೊಂದು ಲೊಕೇಶನ್ಗೋಸ್ಕರ ಸುಮಾರು ನಾನು ಪ್ರತಿಯೊಂದೂ ಹೊಸದಾಗಿ ಏನಾದರೂ ತೋರಿಸ್ಬೇಕು ಅಂತ ಹೋದಾಗ ಎಲ್ಲೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಹುಡ್ಕೊಂಡು ಹೋದಾಗ ನನಗೊಂದು ಕಾರ್ಕಳದ ಹತ್ರ ಒಂದು ಕಣಂಜಾರ್ ಅಂತ ಸಿಕ್ತು. ಆ ಕಣಂಜಾರ್ ನನಗೆ ಹೋದಾಗ ನಾನು ಫೀಲ್ ಆಗಿದ್ದು, ನಾನು ಅಂದ್ಕೊಂಡಿದ್ದು ನನ್ನ ಕತೆಗೆ ತಕ್ಕನಾಗಿ ಕಂಪ್ಲೀಟ್ ನನಗೆ ಆ ಊರಲ್ಲಿ ನನಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ರೆಸ್ಪಾನ್ಸ್ ಅನ್ನೋದಕ್ಕಿಂತ ನನಗೆ ನಂದೇ ಅಲ್ಲಿ ಹುಟ್ಟಿ ಬೆಳೆದಿದೆ ಅನ್ನೋ ಥರದಲ್ಲಿ ನನಗೊಂದು ಫೀಲ್ ಆಯಿತು. ಸೊ ಅದೇ ರೀತಿಯಲ್ಲಿ ನನಗೆ ಆ ಕಣಂಜಾರ್ ಊರಲ್ಲಿ ಒಂದು ಪಟ್ಟದ ಮನೆ ಅಂತಿದೆ. ಆ ಪಟ್ಟದ ಮನೆಯೂ ಅಷ್ಟೇ ಸುಮಾರು ಒಂದು ಸುತ್ತ ನೀವು ಒಂದು ರೇಡಿಯಸ್ ಒಂದು 2 ಕಿಲೋಮೀಟರ್ ಸುತ್ತ ನಿಮಗೆ ಅಲ್ಲಿಲ್ಲೂ ಒಂದು ನಿಮಗೆ ಮನೆಗಳೇ ಇಲ್ಲ, ಒಂದು ಕಾಡು ಮಧ್ಯದಲ್ಲಿದೆ. ಅದು ಒಂದು ದೈವದ ಮನೆ. ಅದೇನಂದರೆ ನಿಮಗೆ ಆ ಮನೆ ಒಳಗೆ ಎಲ್ಲರೂ ಆ ಊರಿನವ್ರು ಯಾರಾದರೂ ಆಗಲಿ ಆ ಮನೆಗೆ ಯಾರೂ ಬೀಗ ಹಾಕಲ್ಲ. ಹೋಗ್ಬೇಕಾದ್ರೆ ಎಲ್ಲರೂ ಚಪ್ಪಲಿ ಈಚೆ ಬಿಟ್ಬಿಟ್ಟೆ ಒಳಗಡೆ ಹೋಗ್ತಾರೆ ಅಂತ. ಯಾಕೆಂದರೆ ಅದನ್ನು ಒಂಥರ ದೇವಸ್ಥಾನ ಹತ್ರ ಒಂದು ಪವಿತ್ರವಾದ ಜಾಗದ ಥರ ಎಲ್ಲರೂ ಅಲ್ಲಿ ಆ ಸುತ್ತಮುತ್ತಿನ ಜನ ಪ್ರೀತಿಸ್ತಾರೆ ಅದನ್ನು. ಅಂಥ ಜಾಗ ನನಗೆ ಸಿಕ್ಕಿದ್ದು ನನಗೆ ಬಹಳ ಪುಣ್ಯ. ಮೊದಲನೇದಾಗಿ ನನಗೊಂದು ಮೊದಲನೇ ಸಕ್ಸಸ್ ಸಿಕ್ತು. ಯಾಕೆಂದರೆ ಅವರು ನನಗೆ ಮನೆ ಕೊಡಬೇಕಾದ್ರೆ ಈಸಿಯಾಗಿ ಒಪ್ಕೊಂಡಿಲ್ಲ, ತುಂಬ ಜನ ಅಪ್ರೋಚ್ ಮಾಡಿದ್ರಂತೆ. ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ. ಏನಂದರೆ ಅಲ್ಲಿ ಅವ್ರ ದೇವರು ಹೂವು ಕೇಳೋದು, ಆ ನಂಬಿಕೆಯಲ್ಲಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಅಲ್ಲಿ ನನಗೆ ಅವರು ನನಗೆಲ್ಲ ಹೂವು ಕೊಟ್ಟಿದೆ, ನೀವು ಮಾಡ್ಬೋದು ಅಂತ ಹೇಳಿದಾಗ ನನಗೆ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಸಕ್ಸಸ್ ಅನ್ನೋದು. ಸೊ ಸುಮಾರು ಅದು ಒಂದು 100 ವರ್ಷದ ಹಳೆ ಮನೆ ಅದು. ಯಾಕೆ ನಿಮಗೆ ಜೈನರ ಕಾಲದ್ದೆಲ್ಲ ನಿಮಗೆ ರಿನೋವೇಷನ್ ಮಾಡಿ ಈ ಥರದ್ದೆಲ್ಲ ಇದ್ದಾಗ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಬ್ಯೂಟಿಯಾಗಿದೆ ಅನ್ನೋದನ್ನು. ನಂತರ ನಿಮಗೆ ಅಂದರೆ ನಿಮ್ಗೆ ನಾನು ಕರಾವಳಿ ಹಿನ್ನೆಲೆ ಇರುವಂಥದ್ದೇ ಸಿನಿಮಾ ನಮ್ಮದು. ಹಂಗಂತ ನನಗೆ ಕಮಲ ಕೋಲ ಆಗಲಿ ಅಥವಾ ಮೀನುಗಾರ ಕಥೆ ಆಗಲಿ ಇದರಲ್ಲಿ ನಾನು ಬಳಸ್ಕೊಂಡಿಲ್ಲ. ಅಂದರೆ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತಾ ಇದ್ದೀವಿ, ನೀವು ಸಿನಿಮಾದಲ್ಲಿ ಅಷ್ಟೇ ಯುನೀಕಾಗಿ ಬ್ಯೂಟಿಯಾಗಿ ಏನು ಮೇಘ ಅವ್ರು ಹೇಳಿದ್ರು, ಈಗ ಯುನೀಕಾಗಿ ಟೀಸರ್ ಇದೆ, ಬ್ಯೂಟಿಯಾಗಿ ಸಾಂಗ್ಸ್ ಇದೆ ಅಂತ. ಆ ಯುನೀಕ್ ಬ್ಯೂಟಿ 100% ನಿಮಗೆ ಸಿನಿಮಾದಲ್ಲಂತೂ ಇದ್ದೇ ಇದೆ. ಇದೆಲ್ಲದಕ್ಕಿಂತ ಮುಖ್ಯ ಇಷ್ಟು ಚೆನ್ನಾಗಿ ಬರೋ ಕಾರಣ ಆಗಿರೋಂಥ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನನ್ನ ಕ್ಯಾಮ್ರಾಮನ್ ಆಗಲಿ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಹರ್ಷವರ್ಧನು, ಶಶಾಂಕ್ ಶೇಷಗಿರಿ, ಎಡಿಟರ್ ಬಂದು ವೆಂಕಿ ಇವರೆಲ್ಲರೂ ನನಗೆ ಬ್ಯಾಕ್ ಪಿಲ್ಲರ್ ಆಗಿ ನಿಂತ್ಕೊಂಡ್ರು. ಎಲ್ಲರೂ ನನ್ನ ಅಭಿರುಚಿಗೆ ತಕ್ಕನಾಗೆ ಜೊತೆಲಿ ನಾನು ಎಷ್ಟೇ ನಿನಗೆಲ್ಲ ಆಗಬೇಕು ಅಂತ ನಾನು ಎಷ್ಟೇ ಕರೆಕ್ಷನ್ಸ್ ಕೇಳಿದ್ರು ಯಾರು ಏನೂ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ಮಾಡ್ಕೊಂಡಿರೋದಕ್ಕೆ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದ್ದ ಮಂಜುನಾಥ್ ಹೆಗಡೆಗೆ ಹೇಳ್ಬೇಕು ಅಂತಂದರೆ ನಾನು ಯಾಕೆಂದ್ರೆ ನನ್ನ ಕಾಟ ಸಹಿಸ್ಕೊಳ್ಳದೆ ತುಂಬ ಜನ ನನಗೆ ಇದನ್ನು ಅಪ್ರೋಚ್ ಬೇಡ ಅಂತಂದು ಹೇಳಿದ್ರೆ, ಇದರಲ್ಲಿ ನನಗೆ ಮಂಜುನಾಥ್ ಹೆಗಡೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿಕೊಟ್ರು. ಇಲ್ಲ ಸರ್, ನಾನು ಎದುರಿಗೆ ಇನ್ನೂ ಟೈಟ್ಲ್ ಫಿಕ್ಸ್ ಆಗಿಲ್ಲ, ಬೇರೆ ಯಾವುದೋ ಒಂದು ಟೈಟ್ಲ್ ಫಿಕ್ಸ್ ಆಗಿದೆ. ಕಣಂಜಾರು ಅಂತ ನನಗೆ ಅಲ್ಲಿ ಹೋದಾಗ ನನಗೆ ನನ್ನ ಸಬ್ಜೆಕ್ಟ್ಗೂ ಮತ್ತು ಆ ಊರಿನ ಇದಕ್ಕೂ ಕಣಂಜಾರು ಅಂದರೆ ನಾನು ಯಾಕೆ ನನ್ನ ಸ್ನೇಹಿತರು ಒಬ್ರು ಕಾಲ್ ಮಾಡಿದಾಗ ಯಾವಾಗಲೂ ನಾನು ಅವ್ರಿಗೆ ಕಣಂಜಾರಲ್ಲಿ ಇದ್ದೀನಿ ಅಂತಂದಾಗ ಅವರು ಆ ಕಣಂಜಾರದ ಪ್ರೊನೌನ್ಸಿಯೇಷನ್ ಬರದೆ ಕೇರಳ ಇದನ್ನೆಲ್ಲ ನನ್ನ ಲೊಕೇಶನ್ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸ್ತಾ ಇದೆ. ಅವ್ನು ಯಾವಾಗಲೂ ಹೇಳ್ತಿದ್ರು ಇದು ಕೇರಳ ಫೀಲ್ ಇದೆ, ನಿಮಗೆ ಕೇರಳ ಫೀಲ್ ಇದೆ ಅಂತ ಹೇಳ್ತಿದ್ದ. ಸೊ ನನಗೆ ಅದೊಂಥರ ನನಗದು ಎಲ್ಲ ಕಡೆಯೂ ಅದು ಒಂದು ಪಾಸಿಟಿವ್ ಆಗಿ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಕಣಂಜಾರ್ ಅಂತಲೇ ಫಿಕ್ಸ್ ಆದೆ ನಾನು ಅದಕ್ಕೆ. ಸೊ ನಾನು ಸರ್ ಅದು ನಿಮಗೆ ಕತೆ ಒಳಗೆ ಅಲ್ಲಿ ನಿಮಗೆ ನೀವು ಸಿನಿಮಾದಲ್ಲಿ ನಡೀತಾ ಇದೆ, ನಿಮಗೆ ಇದ್ರಲ್ಲಿ ನಾವು ಒಂದು ಕಟ್ಟುಕತೆ ಅಂತ ಆದರೆ ನಿಮ್ಗೆ ಅದು ಒಂದು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಕಣಂಜಾರ್ ಊರಲ್ಲಿ ನಡೆದಿದೆ ಅನ್ನೋ ಥರದಲ್ಲಿ ಒಂದು ಫೀಲ್ ಇದೆ ನಿಮಗೆ. ಸೊ ಅದನ್ನು ಖಂಡಿತ ನಿಮಗೆ ಕಣಂಜಾರ್ ಸಿನಿಮಾ ನೋಡಿದ ಕೊನೆಯಲ್ಲಿ ನನಗೆ ಹೇಳ್ತೀರಾ ನೀವು. ಕಂಪ್ಲೀಟ್ ಸರ್, ಕಂಪ್ಲೀಟ್ ಕಣಂಜಾರ್. ಈ ಲ್ಯಾಂಗ್ವೇಜ್ ಯಾವ್ದು ಇರುತ್ತೆ ಅಂದ್ರೆ ಸ್ಲ್ಯಾಂಗ್
ಸರ್ ಎರಡು ಮಿಕ್ಸ್ ಇರುತ್ತೆ ಸರ್ ನಿಮಗೆ. ಕನ್ನಡ ನಿಮಗೆ ಬೆಂಗಳೂರು ಲ್ಯಾಂಗ್ವೇಜು ಇದೆ, ಕಣಂಜಾರ್ ಲ್ಯಾಂಗ್ವೇಜು ಅಂದರೆ ಮಂಗಳೂರು ಉಡುಪಿ ಲ್ಯಾಂಗ್ವೇಜು ಇದೆ. ಸರ್ ನಾನು ಈ ಹಿಂದೆ ಒಂದು ಮಹಾನುಭಾವರು ಅಂತ ಮಾಡಿದೆ. ಆ ಮಹಾನುಭಾವರಲ್ಲಿ ಅಪ್ಪು ಸರ್ ಮತ್ತು ಶ್ರೀಮುರಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು. ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ. ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ, ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನನಗೇನು ಕನಸಿರಲಿಲ್ಲ. ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಭಾಳ ನನಗೆ ಕನಸಿಟ್ಕೊಂಡ್ಬಂದಂದರು. ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪಕನಾಗಿ ಬಂತು. ಸೊ ಇದರಲ್ಲೂ ನಾನು ಅಂದರೆ ನಾನು ಇದೇ ಥರ ಬರಬೇಕಾದ್ರೆ ನನಗೊಂದು ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ನನಗೆ. ಸೊ ನನಗೆ ತುಂಬ ಜನಕ್ಕೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಎಲ್ಲರಿಗೂ ಬಂದಾಗ ನನ್ನ ಇದಕ್ಕೆ ಅವ್ರು ಮೀಟ್ ಆಗ್ತಿರಲಿಲ್ಲ. ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ. ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಸೊ ಅದು ಆ ಪ್ರೆಸೆಂಟೇಷನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಎರಡು ನೋಡಿದ್ರಿ ನೀವು. ಸರ್ ಟೋಟಲ್ 3 ಸಾಂಗ್ಸ್ ಇದೆ ಸರ್. ಸೊ ಸದ್ಯಕ್ಕೆ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋದು ಸಾಂಗ್. ಅದಕ್ಕೆ ನಿಮ್ಗೆ ಒಂದು ಬ್ಯೂಟಿ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಸಾಂಗ್ ಜೊತೆಲೂ ತೋರಿಸಿ. ಯಾಕಂದರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ ಇವತ್ತು ಅಪೂರ್ವ ಸ್ವಲ್ಪ ಅವ್ರ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂದರು. ಸೊ ಅವ್ರು ಬಂದಿದ್ರೆ ಅವ್ರು ನೋಡಿದರೆ ತುಂಬ ಚೆನ್ನಾಗಿ ಅನಿಸಿದೆ. ಯಾಕಂದ್ರೆ ಅವ್ರಿಗೂ ಈ ಸಾಂಗ್ ತೋರಿಸಿರಲ್ಲ. ಸೊ ಅವ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು ಅದು. ಸರ್ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕಣ್ಣೇನು ಸಮಸ್ಯೆ ಇಲ್ಲ ಸರ್. ಸರ್ ಈಗ ರಾಮಕೃಷ್ಣ ಅವರು ಇದ್ದಾರೆ, ಹಳೆ ಅವರು, PS ಶ್ರೀಧರ್ ಅವರು ಇದ್ದಾರೆ, ಶರ್ಮಿತಾ ಗೌಡ ಅಂತ ಅವರು ಸೀರಿಯಲ್ ಆರ್ಟಿಸ್ಟ್ ಅವರು ಇದ್ದಾರೆ. ಸೊ ಇನ್ನು ಆಲ್ಮೋಸ್ಟ್ ಇನ್ನು ಎಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರೆ ಹೊಸಬರು ಇದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ಕಾರ್ಕಳ ಸೈಡ್ ಇರೋರೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇವರು ಕಾರ್ತಿಕ್ ಅಂತ ಇವರು ಕಾರ್ಕಳದಿಂದನೇ ಬಂದಿದ್ದಾರೆ, ಕಣಂಜಾರ್ ಅವ್ರ ಕಡೆ ಇರೋದು. ಸೊ ಅಲ್ಲಿಂದನೇ ಬಂದಿದ್ದಾರೆ. ಸುಮಾರು ಅಲ್ಲಿರೋ ಆರ್ಟಿಸ್ಟ್ಗಳೇ ಮ್ಯಾಕ್ಸಿಮಮ್ ಬಳಸ್ಕೊಂಡಿದ್ದೀವಿ ನಾವು. ಸರ್ 3 ಹಾಡಿದೆ ಸರ್. ಅದೆಲ್ಲ ಆಲ್ಮೋಸ್ಟ್ ಕಾರ್ಕಳ ಸರೌಂಡಿಂಗ್ಸ್, ಶ್ರೀರಂಗಪಟ್ಟಣ. ಸೊ ಇಲ್ಲ ಈ ಸಾಂಗ್ ನೋಡಿ ನೀವು ಸೆಟ್ ಆಗಿ ಬೆಂಗಳೂರಲ್ಲೇ ಮಾಡಿದ್ದು. ಸೊ ಮೆಜಾರಿಟಿ ಕಾರ್ಕಳ, ಉಡುಪಿ, ಮಂಗಳೂರು ಆ ಸೈಡ್ ಹೇಳಿದ್ವಿ. ಸೊ ಸಂತೋಷ್ ನಾಯ್ಕ್ ಅಂತ ಈ ಹಿಂದೆ ಅವರು ಐ ಲವ್ ಯು ಸಿನಿಮಾಗೆ ಸಾಂಗ್ ಬರೆದಿರಲ್ಲ. ಇನ್ನೊಂದು ಸಾಂಗ್ ಬಂದು ಅರಸು ಅಂತಾರೆ ಬರೆದಿದ್ದಾರೆ. ಸೊ ಹರ್ಷವರ್ಧನ್ ರಾಜ್ ಅಂತ. ಬ್ಯಾಕ್ಗ್ರೌಂಡ್ ಸ್ಕೋರು ಶಶಾಂಕ್ ಶೇಷಗಿರಿ ಮಾಡಿದ್ದಾರೆ. ಸದ್ಯಕ್ಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ತಾನೇ ಬ್ಯೂಟಿಫುಲ್ ಆಗಿರೋ ಸಾಂಗು ಮತ್ತೆ ಯೂನಿಕ್ ಆಗಿರೋ ಟ್ರೈಲರ್ ನೋಡ್ಕೊಂಡು ಬಂದ್ರಿ. ಅದಕ್ಕೆ ಕಣ್ಣಾಗಿರುವಂಥ ಮಂಜುನಾಥ್ ಹೆಗ್ಡೆ ಅವರು ನೀವೇ ಮಾತಾಡಬೇಕು ಫಸ್ಟ್ ಇವಾಗ ಶಾರ್ಟ್ಸ್ಗೂ ಅಂತ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ರು ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಆ್ಯಕ್ಚುಲಾಗಿ ಹೆಂಗೆ ಶೂಟ್ ಮಾಡಿದ್ವಿ, ಏನು ಮಾಡಿದ್ವಿ ಅನ್ನೋದು. ಟಾರ್ಚರ್ ಅಂತ ಅಂದ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾವತ್ತೂ. ಯಾಕಂದರೆ ಅದರಲ್ಲಿ ನನಗೂ ನೇಮ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಅವ್ರ ವಿಷನ್ಗೆ ನಾನು ಸಪೋರ್ಟ್ ಮಾಡಬೇಕು, ಅದೂ ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ರದ್ದು ಹೆಂಗಿದೆ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಶಾರ್ಟ್ ಡಿವಿಷನ್ ಇರ್ಬೋದು, ಅದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ. ಇವತ್ತು ಏನು ಶೂಟ್ ಮಾಡ್ತೀವಿ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ನೀಟಾಗಿ ಲೊಕೇಶನ್ಗೆ ಹೋದ್ಮೇಲೆ ಅದನ್ನು ಏನು ಬೇಕು ಅದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಬ್ಯೂಟಿಗೆ ಏನಾದರೂ ಬೇಕು ಅಂತಂದರೆ ಅದನ್ನು ಕ್ಯಾಪ್ಚರ್ ಮಾಡ್ಕೋತಿದ್ವಿ ಎಕ್ಸ್ಟ್ರಾ ಟೈಮ್ ಇದ್ದರೆ. ಸೊ ಅದೇ ಥರ ಹೋಯಿತು. ಆಮೇಲೆ ಮೂವಿಗೆ ಏನು ಬೇಕು, ಟೆಕ್ನಿಕಲಿ ಏನು ಬೇಕು, ಖಂಡಿತ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಬೇರೆ ಸೆಟ್ಟು ಇದಿರ್ಬೋದು, ಕಂಪ್ಲೀಟಾಗಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ಲೊಕೇಶನ್ನು ಅಷ್ಟೇ ತುಂಬ ಸುತ್ತಾಡಿದ್ದೀವಿ ಈ ಲೊಕೇಶನ್ ಸಿಗೋಕ್ಕೆ. ಇದಕ್ಕಿಂತ ಮುಂಚೆ ಆಲ್ ಓವರ್ ಕರ್ನಾಟಕ, ಎಲ್ಲ ನಾರ್ತ್ ಕರ್ನಾಟಕದಿಂದನೂ ಸರ್ಚ್ ಮಾಡಿ ಅದೇ ಅವ್ರು ಹೇಳ್ದಂಗೆ 3,000 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ. ಆಮೇಲೆ ಫೈನಲಿ ಇದು ಸಿಕ್ತು ನಮಗೆ, ನಮ್ಮ ಅದೃಷ್ಟನೂ ಅನ್ಬೋದು. ಸೊ ಈ ಥರ ನಮ್ಮ ಜರ್ನಿ ಈ ಥರ ಇತ್ತು. ಇವಾಗ ಟೀಸರ್ ರಿಲೀಸ್ ಆಗಿದೆ. ಅದ್ರ ಸಕ್ಸಸ್ ನೋಡಿದ್ರೆ ಖುಷಿ ಆಗ್ತಿದೆ ನಮ್ಮ ವರ್ಕ್ಗೂ. ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು. 60 days ಆಗಿದೆ ಸರ್. ಇದು 3 ದಿನ ಮಾಡಿದ್ದೀವಿ ಸರ್. ಡೇ ಆ್ಯಂಡ್ ನೈಟ್ ಆಗಿದೆ. ಒಂದು ನೈಟು ಆಮೇಲೆ 2 ಡೇ ಆಗಿದೆ. ನಂದಿದು 10th ಮೂವಿ ಸರ್. ಗೋರಿ ಮಾಡಿದ್ದೆ, ಆಮೇಲೆ ಸಂಭ್ರಮ, ಆಮೇಲೆ ಗೋಸ್ಟಲ್ಲಿ 2nd ಯೂನಿಟ್ ಕ್ಯಾಮ್ರಾ ಮಾಡಿದ್ದೆ, ಆಮೇಲೆ ವಾಮನ ಮಾಡಿದ್ದೆ. ಸೊ ಇದು ನಂದು 10th ಸಿನಿಮಾ.
ಸೊ ನೆಕ್ಸ್ಟ್ ಇನ್ನು ಶೂಟಲ್ಲಿದೆ ಬೇರೆ ಪ್ರಾಜೆಕ್ಟ್ಗಳು. ಹಾಂ, ಮೂವಿ ಕಲರ್ ಟೋನ್ ಅದೇ ಥರ ಇದೆ. ಹಾಂ, ಸಾಂಗ್ ಮಾತ್ರ ನಮಗೆ ಕಲರ್ಫುಲ್ ಆಗಿ, ಯಾಕಂದರೆ ಅದು ಲವ್ ಇದ್ರದ್ದು ಬರುತ್ತೆ, ಸಿಚುವೇಶನ್ ಬರೋದ್ರಿಂದ ಕಲರ್ಫುಲ್ ಆಗಿದೆ. ಅದು ಬಿಟ್ಟರೆ ಮೂವಿ ಕಂಪ್ಲೀಟು ಇದೇ ಟೋನಲ್ಲೇ ಬರುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಾಗೆ ಈ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹೇಗಿದೆ, ಎಷ್ಟನ್ನು ಬಿಟ್ಕೊಡ್ಬೋದು ಅಷ್ಟು ಹೇಳಿ ನನಗೆ. ಎಲ್ಲರಿಗೂ ನಮಸ್ಕಾರ. ನನ್ನದೇ ಆಫೀಸಲ್ಲಿ ಹೀಗೆ ವರ್ಕ್ ಮಾಡುವಾಗ ವಾಟ್ಸಪ್ ಗ್ರೂಪ್ ನೋಡುವಾಗ ನಮ್ಗೆ ಶೂಟ್ ಆಗಿತ್ತು. ನೋಡುವಾಗ ನಮಗೆ ಕಾರ್ಕಳ ವಿಭಿನ್ನ ರೀತಿಯಲ್ಲಿ, ಕಾರ್ಕಳ ಕಣಂಜಾರು ಅಂದರೆ ಅಲ್ಲೊಂದು ಪಟ್ಟದ ಮನೆ ಉಂಟಂತ ಡಿಫ್ರೆಂಟ್. ಅಂದರೆ ಅಲ್ಲಿ ಶೂಟ್ ಮಾಡುವಾಗ ಹಾಗೆ ಬಾಲು ಸರ್ ನಮಗೆ ಅದು ಅಲ್ಲ, ಅದು ಹೀಗೆ ಶೂಟ್ ಮಾಡುವಾಗ ರಾಂಗ್ ಇದ್ರು ನಮಗೆ ಮಿಸ್ಟೇಕ್ ಆದ್ರೂ ಕರೆಕ್ಟ್ ಮಾಡಿ ಸಜೆಷನ್ ಮಾಡ್ತಿದ್ರು. ಮತ್ತೆ ಶೂಟ್ ಆದ ಕೂಡಲೇ ನಮ್ಗೆ ಯಾರಿಂದ ಎಂತ ಸಪೋರ್ಟ್ ಬೇಕು ಎಲ್ಲರೂ ಬಾಲು ಸರ್ ಅವರು ಸಪೋರ್ಟ್ ಮಾಡ್ತಿದ್ರು. ಅದ ನಂತರ ಟ್ರೈಲರ್ ನೋಡಿದ ನಂತರ, ಟೀಸರ್ ನೋಡಿದ ನಂತರ ನಮಗೆ ಗೋಸ್ ಬಂಪ್ ಬಂತು. ನೀವು ಕೂಡ ಮೂಲತಃ ಕಾರ್ಕಳದವ್ರೆ ಅಂತ ಕೇಳ್ಪಟ್ವಿ. ಸೊ ನಿಮ್ಮೂರ್ ಬಗ್ಗೆ ಮಾಡುವಂತ ಒಂದು ಸ್ಟೋರಿ ಅಂತ ಹೇಳಿದ್ರು ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ. ಪಾತ್ರ ಅದೇ, ನಾವು ಆಡಿಷನ್ ಮಾಡುವಾಗ ಅವರು ನಮ್ಮನ್ನು ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು. ಅಂದ್ರೆ ಒಂದು ಆರ್ಟಿಸ್ಟ್ ಯಾವ ತರ ಇರಬೇಕು, ಏನು ಸಜೆಷನ್, ಅಥವಾ ಅಲ್ಲಿ ಶೂಟ್ ಮಾಡುವಾಗ ಯಾವ ತರ ಇರಬೇಕು ಏನು ಅಂತ. ಪಾತ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ. ಸೊ ಅದರಲ್ಲಿ ಏನಂತ ನೀವು ಥ್ಯಾಂಕ್ ಯು. ಅಪೂರ್ವ ಅವ್ರು ಅನಿಸ್ಕೊಂಡಿದ್ದೀರಾ, ಇಷ್ಟು ದಿನ ಬರೀ ಬ್ಯೂಟಿಫುಲ್ ಅಂತ ಅನ್ಕೊಂಡಿದ್ವಿ ನಿಮ್ಮನ್ನ, ಇವಾಗ ಮಿಸ್ಟೀರಿಯಸ್ ಅಂತ ಅನಿಸ್ತಾ ಇದೆ. ಸೊ ಏನೇನು ಮಾಡಿದ್ದೀರಾ ಈ ಸಿನಿಮಾದಲ್ಲಿ, ಹೇಗಿದೆ ಪಾತ್ರ? ಎಲ್ಲರಿಗೂ ನಮಸ್ತೆ. ಅಂತೆ ಸಾರಿ ಸ್ವಲ್ಪ ಲೇಟ್ ಆಯಿತು. ಸೊ ಟೀಸರ್ ನೋಡಿದ್ರಿ ಕಣಂಜಾರು. ಮೇಯ್ನಾಗಿ ಹೇಳಬೇಕು ಅಂದರೆ ನಂಗೆ ನಿಜವಾಗ್ಲೂ ಸ್ವಲ್ಪನೂ ಹೋಪ್ ಇರಲಿಲ್ಲ, ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಹೊಸ ಟೀಮು ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಭಯ ಅನ್ನೋದಕ್ಕಿಂತ ನನ್ನ ಮೈಂಡಲ್ಲೂ ಇರಲಿಲ್ಲ. ಓಕೆ, ಒಂದು ಟೀಸರ್ ಕಟ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅಂದರೆ ಡಿಫ್ರೆಂಟ್ ಆಗಿದೆ ಟೀಸರು ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೆ ನನ್ನ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಸಾಂಗ್ ನೋಡಿಲ್ಲ, ಸಾಂಗು ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಇದು. ಯಾಕೆಂದರೆ ಹೊಸ ಟೀಮು ಹೇಗಿರುತ್ತೋ ಏನೋ ಒಂದು ಭಯ ಇರುತ್ತೆ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಆ ಒಂದು ಈ ಸಿನಿಮಾಟೋಗ್ರಫಿ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಡೈರೆಕ್ಟರ್ ಸರ್ ತುಂಬ ಪ್ಯಾಷನ್ ಇರೋವಂಥ ಡೈರೆಕ್ಟರು. ಅಂದರೆ ಅವರು ಪ್ರೊಡಕ್ಷನ್ ಆಗಿರ್ಬೋದು, ಡೈರೆಕ್ಷನ್ನು ಮತ್ತು ಹೀರೋ ಆಗಿ ಕೂಡ ಮಾಡಬೇಕು. ಸೊ ಚಾಲೆಂಜಿಂಗ್ ರೋಲೇ ಅನಿಸುತ್ತೆ. ಮೂರನ್ನೂ ಮಾಡೋದು ತುಂಬ ತುಂಬ ಚಾಲೆಂಜು. ಯಾಕೆಂದರೆ ಸೆಟ್ಟಲ್ಲೂ ನಾನು ತುಂಬ ಸಲ ಜಗಳ ಮಾಡಿದ್ದೀನಿ ಸರ್ ಹತ್ರ, ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ. ಯಾಕೆಂದರೆ ಎಲ್ಲ ಅವರಿಗೆ ಮೈಂಡಲ್ಲಿ ಎಲ್ಲನೂ ಅವರೇ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆರ್ಟಿಸ್ಟ್ಗಳಾಗಿ. ಸೊ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಈ ಸಿನಿಮಾ ಟೀಸರ್ ನೋಡಿ ತುಂಬಾ ಇಷ್ಟ ಆಯಿತು. ಒಂದು ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಕ್ಯಾಮಿಯೋ ರೋಲ್, ಗೆಸ್ಟ್ ರೋಲ್ ಥರ ಮಾಡ್ತಾ ಇರೋದು. ನಾನು ಸ್ವಲ್ಪ ಸೀನ್ಗಳಲ್ಲಿ ಮತ್ತು ಒಂದು ಸಾಂಗಲ್ಲಿ ಕಾಣಿಸ್ಕೋತೀನಿ. ಇದು ತುಂಬ ಸ್ಪೆಷಲ್ ಇರುವಂತಹ ಸಾಂಗು. ಸೊ ನಂಗೆ ತುಂಬ ಇಷ್ಟ ಆಯಿತು ಸಾಂಗು ಮತ್ತು ಮೂವಿ. ಸೊ ಎಲ್ಲ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದು ಅಷ್ಟೇ ಬೇಕಾಗುತ್ತೆ. ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಹೀರೋಯಿನೇ ಇರಲ್ಲ. ಬಟ್ ಈ ಸಿನಿಮಾಗೆ ಇಷ್ಟೇ ಹೀರೋಯಿನ್, ಇಷ್ಟೇ ಪಾತ್ರಕ್ಕೆ ಇಷ್ಟಕ್ಕೆ ಬೇಕಾಗಿರುತ್ತೆ. ಸೊ ಆ ಥರ ನಾನು ಕಾಣಿಸ್ಕೋತೀನಿ. ಯಾಕೆಂದರೆ ಇವಾಗ ನಾನು ಹೇಳ್ಬೋದು ಫುಲ್ ಫ್ಲೆಡ್ಜಲ್ಲಿ ಫುಲ್ ಸಿನಿಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು, ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಸೊ ನಾನೇನು ಅದನ್ನು ಇರಬೇಕು ಅದನ್ನು ಹೇಳೇ ಬಿಡ್ತೀನಿ. ಸೊ ನಾನು ಇದ್ದೀನಿ, ಈ ಪಾತ್ರ ಅವಳು ಬೇಕಾಗಿದ್ದು ಎಷ್ಟು ಬೇಕೋ ಅಷ್ಟೇ ಬೇಕು, ಅಷ್ಟರಲ್ಲಿ ಅವಳು ಅಷ್ಟು ಮೋಡಿ ಮಾಡ್ತಾಳೆ. ಆ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಸಾಂಗಲ್ಲಿ ತುಂಬ ಡಿಫ್ರೆಂಟ್ ಗೆಟಪ್ ಇದೆ, ತುಂಬ ಡಿಫ್ರೆಂಟ್ ಗೆಟಪ್. ಅಷ್ಟರಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೀನಲ್ಲಿ, ಸಿನಿಮಾದಲ್ಲಿ. ಸೊ ಆಯ್ತಾ? ಹೌದು ಸರ್, ತುಂಬ ಶೇಡ್ಸ್ ಇದೆ ಸಿನಿಮಾದಲ್ಲಿ.
ಹೌದು ಹೌದು, ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು. ಸೊ ತುಂಬಾ ಒಂದು ತೂಕ ಇರುವಂತ ಪಾತ್ರ ಇದು, ತುಂಬಾ ತೂಕ ಇರುವಂತ ಪಾತ್ರ. ಸರ್ ಸಾಂಗ್ ಒಂದು 3 ದಿನ, ಸೀನ್ ಒಂದು 3 days 4 days ಮಾಡಿರ್ಬೇಕು ನನ್ನ ಸೀನು. ಸೊ ಇಡೀ ಸಿನಿಮಾ ನಂಗೆ ಗೊತ್ತಿಲ್ಲ. ಅದೇ ಸಾಂಗ್ 3 days ಶೂಟ್ ಆಯಿತು, ಸೀನ್ ಒಂದು 3-4 days ಆಯಿತು. ನಾನು ನೋಡಿಲ್ಲ, ಬಟ್ ಅದು ಸಿನಿಮಾದಲ್ಲಿ ನೀನು ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಎಲ್ಲರೂ ನಮಗೇನು ಗೊತ್ತು ಸರ್, ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ ನೀವು ಮಾಡ್ತೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಏನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂಥ ಮಾಡ್ತೀವಿ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್ ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಅವಳೇ ನಾಯಕಿ ಆದ್ರೂ ಅವಳು ಇಷ್ಟಿರುತ್ತೆ ಅಂತ ಹೇಳಿದ್ದು ನಾನು. ಅಂದ್ರೆ ಸರ್ ಈಗ ಕಂಪ್ಲೀಟ್ ಒಂದು ಅಂದರೆ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಅದ್ರಲ್ಲಿ ಭಾಳ ಮುಖ್ಯವಾದ್ದು ಇದಕ್ಕೆ ಇವ್ರ ಜರ್ನಿ ಬಂದು ಹೇಳ್ತೀನಿ ನಾನು. ಮೊದಲನೇದಾಗಿ ನಾನು ಅಪೂರ್ವರ್ಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಒಂದು ಕಾಲ್ ಶೀಟ್ ಅಂತ ಕರೆದ್ರೆ, ಒಂದು ಡೇ ಅಂತ ಕರೆದ್ರೆ ಬೆಳಿಗ್ಗೆ 7 ಗಂಟೆಗೆ ಕರೆದ್ರು, ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ವರೆಗೂ ಶೂಟ್ ಮಾಡಿಸಿದ್ದೀನಿ. ಅವ್ರಿಗೆ ಒಂದು ಸ್ವಲ್ಪನೂ ಎನರ್ಜಿ ಡ್ರಾಪ್ ಆಗದಂಗೆ ಅಷ್ಟೇ ನಗುಮುಖದಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಥರ ಎನರ್ಜಿ ನನಗೆ ಭಾಳ ತುಂಬಿದ್ರು ಅವರು. ಯಾಕೆಂದರೆ ನನಗೆ ಸ್ವಲ್ಪ ಇರ್ಸು ಮುರ್ಸು ಅನಿಸ್ತಾ ಇತ್ತು. ಯಾಕೆಂದರೆ ಬರೀ ಒಂದು ಡೇ ಕಾಲ್ ಶೀಟ್ ಅಂತ ಕರೆದಿದ್ದೀನಿ, ಮತ್ತು ಹೇಗೆ ನೈಟ್ 9 ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ ಅಂತೇಳಿ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಆಗ್ತಾಯಿತ್ತು. ಅವರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾನು ಅವತ್ತಲ್ಲೂ ಥ್ಯಾಂಕ್ಸ್ ಹೇಳಿದೆ, ಬಟ್ ಇಲ್ಲೂ ಹೇಳ್ತೇನೆ. ಯಾಕೆಂದರೆ ಅವ್ರ ಹತ್ರ ನನಗೆ ಅಂದರೆ ಸ್ವಲ್ಪ ಅವ್ರಿಗೆ ಜಗಳ ಅಂತ ಹೇಳ್ತಾರೆ, ಬಟ್ ಅದು ಯಾವತ್ತೂ ನಾನು ಜಗಳ ಅಂತ ಅಂದ್ಕೊಂಡೇ ಇಲ್ಲ. ನನ್ನ ಮಾತು ಕಮ್ಮಿ ಫಸ್ಟ್ ಆಫ್ ಆಲ್ ಬೇರೆ ಇದರಲ್ಲಿ ಅಂದರೆ, ಹಂಗಾಗಿ ಇವ್ರು ಭಾಳ ಚೆನ್ನಾಗಿ ಸಪೋರ್ಟ್ ಆಯಿತು ಇವ್ರ ಕಡೆಯಿಂದ. ಆಮೇಲೆ ಇವರು ಅಪೂರ್ವ ಕ್ಯಾರೆಕ್ಟರ್ ಅಂದರೆ ಈಗ ನನಗೆ ಯಾಕೆಂದರೆ ಇದೇ ಥರ ತುಂಬ ಬ್ಯೂಟಿಯಾಗಿರುವಂಥವ್ರು ಬೇಕಿತ್ತು. ನಾನು ತುಂಬ ಜನ ಅಪ್ರೋಚ್ ಮಾಡಿದೆ, ಬಟ್ ಅಂದರೆ ಎಲ್ಲರೂ ಓಕೆ ಆಗ್ತಾಯಿದ್ರು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ನನಗೆ ಆ ಪಾತ್ರಕ್ಕೆ ಅಪೂರ್ವನ ನೋಡ್ಕೊಂಡು ಅವ್ರ ಜೊತೆ 2 ಮೀಟಿಂಗ್ ಆದಮೇಲೆ ಎಸ್ ಇವರೇ ಬೇಕು ಅಂತ ನಾನು ಫಿಕ್ಸ್. ಯಾಕೆಂದ್ರೆ ಅವರು ಹೇಳ್ದಂಗೆ ನಮ್ಮನ್ನು ಹೊಸ ಟೀಮ್ನ ಸ್ವಲ್ಪ ಅವರು ಫಸ್ಟ್ ಮೀಟಿಂಗಲ್ಲಿ ಓಕೆ ಮಾಡಲಿಲ್ಲ, ಹೊಸ ಟೀಮ್ ಇವರು ಹೆಂಗೋ ಏನು ಎತ್ತ ಅಂತ. ಸೊ ನಾ ಈ ಡೀಟೇಲಿಂಗ್ ಆಗಿ ಹೇಳೋಕ್ಕೆ ಅಥವಾ ಅವ್ರ ಕ್ಯಾರೆಕ್ಟರೈಸೇಷನ್ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಒಂದಷ್ಟು ಪ್ರೆಸೆಂಟೇಷನ್ ತೋರಿಸಿದ ಮೇಲೆ ಅವರು ನನ್ನನ್ನು ಒಪ್ಕೊಳ್ಳೋಕೆ ಶುರು ಮಾಡಿದ್ರು. ಅದು ಅವ್ರು 50-50ನಲ್ಲೇ ಒಪ್ಕೊಂಡ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ಈಗ ಹೇಳ್ತಾಗಲೇ ಗೊತ್ತಾಗ್ತಿರೋದು. ಬಟ್ ಅವ್ರು ಏನು ಯಾವುದೂ ರಶಸ್ ನೋಡಿರಲಿಲ್ಲ. ಬಟ್ ಅವರು ಈಗ ಅವರು ಸಾಂಗ್ ನೋಡಿದ್ರೆ ನನಗೂ ಖುಷಿ ಆಗ್ತಾಯಿತ್ತು, ಅವ್ರು ಎಷ್ಟು ಬ್ಯೂಟಿಯಾಗಿ ತೋರಿಸಿದ್ದೀನಿ ಅನ್ನೋದನ್ನು. ಬಟ್ ಅವ್ರಿಗೆ ಹೇಳ್ತೀನಿ, ಅವರು ನನಗೆ ಒನ್ ಆಫ್ ದ ಮೇನ್ ಸಪೋರ್ಟ್ ಅಂತ ಅನ್ಕೋತೀನಿ ಸಿನಿಮಾದಲ್ಲಿ. ಮೇನ್ ಆಕ್ಟಿವಿಟಿ ಏನು, ಮೇನ್ ಡೆವಲಪ್ಮೆಂಟ್ ಏನು, ಕ್ರಕ್ಸ್ ಆಫ್ ದ ಸಿನಿಮಾ ಏನು? ಇದೊಂದು ಥ್ರಿಲ್ಲರ್ ಸಿನಿಮಾ ಸರ್, ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಆ್ಯಕ್ಷನ್ ಆಗಕ್ಕೆ ಏನೋ ಒಂದು ಕಾರಣ ಇರಬೇಕಲ್ಲ. ಯಾವುದು ಸರ್? ಥ್ರಿಲ್ಲರ್ ಆಗಕ್ಕೆ, ಸಸ್ಪೆನ್ಸ್ ಅದೇ ಆಗಕ್ಕೆ ಸಿನಿಮಾದ ಸಿನಿಮಾದ ನೋಡ್ಬೇಕು. ಆ ಏರಿಯಾನಲ್ಲೇ ಶೂಟ್ ಮಾಡಿ, ಆ ಮನೆಯಲ್ಲೇ ಶೂಟ್ ಸಿನಿಮಾ ಮಾಡಿದೀನಿ ಅಂತ ಹೇಳಿದ್ವಿ. ಇಲ್ಲ, ಕಂಪ್ಲೀಟ್ ಮನೇಲಿ ಆಗಿಲ್ಲ ಸರ್. ಅದಕ್ಕೆ ಕನೆಕ್ಟ್ ಆಗುತ್ತೆ. ಒನ್ಲೈನ್ ಏನು ಅಂತ ಏನು ಹೇಳಕ್ಕೆ ಸರ್, ಈಗ ನಿಮಗೆ ಟೀಸರ್ ಬಿಟ್ಕೊಟ್ಟಿದ್ದೀನಿ, ನಾನು ಸಾಂಗು ಬಿಟ್ಕೊಟ್ಟಿದ್ದೀನಿ. ಅದು ಹೇಳಕ್ ರೆಡಿ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅದು ನಿಮ್ಗೆ ಎಷ್ಟು ಯೂನಿಕ್ ಆಗಲೇ ಹೇಳಿದೆ. ನಿಮ್ಗೆ ಯೂನಿಕ್ ಬ್ಯೂಟಿ ಏನಿದೆ ಸಿನಿಮಾದಲ್ಲಿ ತೋರ್ಸಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದೆಷ್ಟು ಇಷ್ಟ ಆಯಿತು, ಇದಕ್ಕಿಂತ 10 ಪಟ್ಟು ನಿಮ್ಗೆ ಇಷ್ಟ ಆಗುತ್ತೆ ನನಗೆ. ಅಲ್ಲ, ನಿರ್ಮಾಪಕರಾಗಿ ಅನಿವಾರ್ಯ ಸಿಚುಯೇಷನ್ ಬಂತು ಅಂದರೆ ಆ ಸಿಚುಯೇಷನ್ ಬರೋಕ್ಕೆ ಕಾರಣ ಏನು? ಸರ್, ನಾನು ಮುಂಚೆ ನಾನು ಮಹಾನ್ ಬೌರು ಅಂತ ಮಾಡಿದೆ. ಸೊ ಇದೇ ರೀತಿಯೇ ಒಂದಷ್ಟು ನಾವು ಸ್ಕ್ರಿಪ್ಟ್ ಇಟ್ಕೊಂಡು ನಮ್ಮದೇ ಒಂದು ಟೀಮ್ ಕಟ್ಕೊಂಡು ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ನಾವು ಅಪ್ರೋಚ್ ಮಾಡಿದಾಗ ನಮ್ಮನ್ನು ಅವರು ಅಂದರೆ ಹೊಸ ಟೀಮ್ ಅಂತಲೇ ಅಥವಾ ನಮಗೆ ಹೊಸಬ್ರಿಗೆ ನಿಮಗೆ ಗೊತ್ತಿರೋ ಯಾರೋ ನಾವು ಅವಕಾಶ ಕೊಡಲಿಲ್ಲ. ಸೊ ಅದಾಗಿ ನನ್ನದೇ ಒಂದು ಬಿಸ್ನೆಸ್ ರನ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಫಸ್ಟ್ ಎಲ್ಲರೂ ಇದು ಮಾಡೋದು ಇದರಲ್ಲಿ ನಾನು ದುಡ್ದಿದ್ದೀನಿ ಅದನ್ನೆಲ್ಲ ತೊಗೊಂಬಂದು ನಾನು ಸಿನಿಮಾ ಪ್ಯಾಷನ್ಗೆ ಅಂತಲೇ ಹಾಕ್ಕೊಂಡೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ಹೇಗೇನು ನಾನು ಇದನ್ನು ಕಣಂಜಾರು ಮಾಡ್ಬೇಕಾದ್ರೆ ನಾನೇನು ಆಪ್ಷನ್ ಇಟ್ಕೊಂಡೇ ಇರಲಿಲ್ಲ, ನಾನೇ ಮಾಡಬೇಕು ಅನ್ನೋದು ಬಂತು. ಸೊ ಇದ್ರ ಜೊತೆಲಿ ಏನಂತಂದರೆ ನಾನು ಅದೇ ಹೇಳಿದೆ, ನಿಮಗೆ ಡೈರೆಕ್ಷನ್ ಮಾಡಬೇಕು ಅಂತೇನಿಲ್ಲ, ಬಟ್ ಗೆಲ್ಲಬೇಕು ಅನ್ನೋದು ಒಂದು ಹಠ ನನಗೊಂದಲ್ಲಿ ಇತ್ತು. ಸೊ ಹಂಗಾಗಿ ನಾನು ಇದೇನು ಕಷ್ಟ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಿರ್ಮಾಣ ಆಗಲಿ ಕಷ್ಟ ಅನಿಸಿಲ್ಲ, ನಿರ್ದೇಶನನೂ ಕಷ್ಟ ಅನಿಸಿಲ್ಲ, ನನಗೆ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಅನಿಸಿಲ್ಲ. ಯಾಕೆಂದರೆ ನಾನು ತುಂಬ ಪ್ರೀತಿಯಿಂದ ಇನ್ವಾಲ್ವ್ ಆಗಿ ಮಾಡಿದ್ದು ಇದು. ಸೊ ನಾನು ಕಟಿಂಗ್ ಟೂಲ್ಸ್ ಡೀಲರ್ ನಾನು. ಸೊ ಆಲ್ಮೋಸ್ಟ್ ಏರೋಸ್ಪೇಸ್ ಕಂಪ್ನಿಗಳಿಗೆಲ್ಲ ಟೂಲ್ ಸಪ್ಲೈ ಮಾಡ್ತೀನಿ. MNC ಎಸ್, ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಇಲ್ಲ, ಮೆಕ್ಯಾನಿಕಲ್. ಎಸ್ ಸರ್.
ಡಿಸ್ಟ್ರಿಬ್ಯೂಟರ್ ಯಾರು? ಸರ್ ಇನ್ನು ಯಾವುದು ಇನ್ನು ಮುಂದಿನ ಅಪ್ಡೇಟ್ಸ್ ಮುಂದೆ ಇದು ಮಾಡ್ತೀನಿ, ಅದು ಕನ್ಫರ್ಮ್ ಆಗಿ. ತೋರಿಸಿದ್ರಾ ಪಿಕ್ಚರ್ ಯಾರಿಗಾದ್ರು? ಏನು ಸರ್? ಫಿಲ್ಮ್ ಯಾರಿಗಾದ್ರು ತೋರಿಸಿದೆ? ಇಲ್ಲ, ನಾನಂದರೆ ಅಂದರೆ ಇಂಡಸ್ಟ್ರಿಯವ್ರು ಯಾರಿಗೂ ತೋರಿಸಿಲ್ಲ, ನನ್ನ ಸ್ನೇಹಿತರಿಗೆ ಯಾರಿಗೂ ತೋರಿಸಿಲ್ಲ. ನನ್ನ ಸ್ನೇಹಿತರು ಫ್ರೆಂಡ್ಸ್ ಅಂತ ಒಂದು ರ್ಯಾಂಡಮ್ ಆಗಿ ಒಂದಷ್ಟು ಜನಕ್ಕೆ ಒಂದು 2 ಸರಿ ಶೋ ಮಾಡಿದೆ. ಸೊ ಅವರಿಂದ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಬಂದ ಮೇಲೆ ನೆಕ್ಸ್ಟ್ ನಾನು ಸೆನ್ಸರ್ಗೆ ಹೋಗಿ ಸೆನ್ಸರಿಂದ ಆದ್ಮೇಲೆ ಫೈನಲ್ ಮಾಡ್ಕೊಂಡು. ಯಾಕಂದ್ರೆ ಯಾವಾಗಲೂ ನಾವು ಮಾಡಿರೋದು ಯಾವಾಗಲೂ ನಮಗೆ ಮುದ್ದು ಅನ್ನಿಸ್ತಾ ಇರುತ್ತೆ. ಸೊ ತಪ್ಪು ಒಪ್ಗಳು ನಮಗೆ ಸರಿನೋ ತಪ್ಪು ಅಂತ ಗೊತ್ತಾಗ್ತಿರಲ್ಲ. ಸೊ ಹಂಗಾಗಿ ಒಂದಷ್ಟು ಜನ ನಾನು ಕಾಮನ್ ಆಡಿಯನ್ಸ್, ನನಗೆ ಗೊತ್ತಿಲ್ಲದೆ ಒಂದು ಆಡಿಯನ್ಸ್ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ ಸಿನಿಮಾ ಪ್ಲೇ ಮಾಡೋದು, ಅವರಿಂದ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ನಾವು ಮುಂದಕ್ಕೆ ಹೆಜ್ಜೆ ಇಟ್ಟು. ಯಾಕೆಂದರೆ ನನಗೆ ಗೆಲುವು ಅನ್ನೋದು ಭಾಳ ಮುಖ್ಯ ಆಗಿತ್ತು ಸರ್. ಸೊ ಗೆಲ್ಲೇಬೇಕು ಅನ್ನೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಪಡೋ ಕೆಲವು ಮಾಡಿದೆ. ಬಟ್ ಏನಾದ್ರು ಅವರು ನನಗೆ ಈಗ ನೋಡಿದ್ದು 40 ಜನದಲ್ಲಿ 2 ಸರಿ ನಾನು 40 ಜನ ನೋಡಿರೋರು ಏನಿದ್ದಾರೆ. ಸೊ ಅವರಿಂದ ನನಗೆ ಭಾಳ ಪ್ರಶಂಸೆ ಬಂತು. ಇದನ್ನು ಹೊಸಬ್ರಾಗಿ ಈ ಥರ ನನಗೆ ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಭಾಳ ಚೆನ್ನಾಗಿ ಬಂದಮೇಲೆ ರೆಸ್ಪಾನ್ಸ್ ಬಂದು ಮುಂದಿನ ಹೆಜ್ಜೆ ನಾನು ಇಡಕ್ಕೆ. ಯುವರ್ ಅನದರ್ ಅಟೆಂಪ್ಟ್ ಶುಡ್ ಬಿ 10 lakhs ಅಂತ ಹೇಳ್ತಿರಲ್ಲ, ಆರ್ಗ್ಯಾನಿಕ್ ಅಂತ ಹೇಳ್ತಿರಲ್ಲ, ಅದ್ರಲ್ಲಿ 25% ಥಿಯೇಟರ್ ಟಿಕೆಟ್ ತಗೊಳ್ಳೋ ಹಂಗೆ ಮಾಡಿ ಅವ್ರನ್ನ. ಕಡಿ ಸರ್, ಎಲ್ಲ ಪ್ರಯತ್ನದಲ್ಲಿ ಇದೀವಿ ನಾವು. ಬರೀ ಅಲ್ಲಿ ವ್ಯೂಸ್ ಚೆನ್ನಾಗಿದೆ, 10 ಲಕ್ಷ 20 ಲಕ್ಷ ಅದೆಲ್ಲ ಇಟ್ ವೋಂಟ್ ಕೌಂಟ್ ಫಾರ್ ಯು ಇನ್ ದ ಬಾಕ್ಸ್ ಆಫೀಸ್. ಸರ್ ನಾನು ಆಫೀಸಲ್ಲಿ ಗೆಲ್ಲಬೇಕು ಅಂದರೆ ನೀವು ಅವೆಲ್ಲ ಬಂದು ಸಿನಿಮಾ ನೋಡಿ. ಕಡಿ ಸರ್, ಎಲ್ಲ ಪ್ರಯತ್ನದಲ್ಲಿ ಇದ್ದೀವಿ ನಾವು. ನಾಟ್ ಓನ್ಲಿ ನಾವು ಯೂಟ್ಯೂಬ್ ಒಂದೇ ಕಾನ್ಸಂಟ್ರೇಟ್ ಮಾಡಿಲ್ಲ, ನಾವು ಸೋಷಿಯಲ್ ಮೀಡಿಯಾನು ಬಳಸ್ಕೊಂಡಿದ್ದೀವಿ. ಮೊನ್ನೆ ನಾವು 2 ಸರಿ ಬಂದಾಗ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಬಂದಿದೆ, TV ಚಾನೆಲ್ಸಲ್ಲೂ ಬಂದಿದೆ. ಸೊ ಎಲ್ಲ ರೀತಿಯಲ್ಲೂ ನಾನು ಬಳಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಮುಂದೆ. ಇದು ಯಾಕಂದರೆ ನನಗೆ ಇನ್ನೇ ಇನಿಷಿಯಲ್ ನಾನು ಸ್ಟಾರ್ಟ್ ಆಗ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲದೂ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಂದೊಂದು ಅಷ್ಟು ಅನುಭವಗಳಿದೆ. ಸೊ ಇದ್ರ ಮೇಲೆ ಹೋಗ್ತಾ, ಯಾಕೆ ನಾನು ಇದರಲ್ಲಿ ಮೊದಲೇ ನಂದು ಆಲ್ರೆಡಿ ಆಗಿದೆ, ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗಿದೆ. ಸೊ ಅದರಲ್ಲಿ ಅದೇ ನನಗೆ ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ. ಎಲ್ಲ ಆ್ಯಂಗಲಲ್ಲೂ ಬಿದ್ದಿದೆ ನನಗೆ. ಎಷ್ಟು ಹೋಯ್ತು ಆ ಸಿನಿಮಾ? ಸರ್ ಎಷ್ಟು ಹೋಯ್ತು ಆ ಸಿನಿಮಾ? ಸರ್ ಅದು ಹೋಯ್ತು ಬಂತು ಅನ್ನೋದಕ್ಕಿಂತ ನಾನು ಮೊದಲನೇ ಪ್ರಯತ್ನದಲ್ಲಿ ಒಂದು ಗೆದ್ದೆ ಅಂತ ಅನ್ಕೋತೀನಿ. ಯಾಕಂದರೆ ನನ್ನನ್ನು ಅಪ್ಪು ಸರ್, ಶ್ರೀಮುರಳಿ ಸರ್ ನನಗೆ ಭಾಳ ಬೆನ್ತಟ್ಟಿ ನನ್ನನ್ನು ಇದು ಮಾಡಿದ್ದಾರೆ. ನೀವು ನನಗೆ ಅದ್ರಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ಈಚೆ ತೋರಿಸಿಲ್ಲ. ಅಪ್ಪು ಸರ್ ನಾನು ಯಾವತ್ತು ನಾನು ಕೇಳ್ಕೊಂಡಾಗ ನಾನು ಅವ್ರಿಗೆ ಯಾರು ಏನೂ ಅಲ್ಲ, ನಾನು ಕಾಮನ್ ಆಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಅವ್ರು ಬಂದು ನನಗೆ ಅಷ್ಟು ತುಂಬ ಸಿಂಪ್ಲಿಫೈಯಿಂದ ನನಗೆ ಅವರಿದ್ದರು. ಅದು ನಾನು ಭಾಳ ಇನ್ಸ್ಪೈರ್ ಆಗಿದ್ದೀನಿ. ಅವರು ಮೊದಲನೇ ಇದರಲ್ಲಿ ಹೊಸ ಹೀರೋಗೆ, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಹೊಸ ನಿರ್ಮಾಣಗೆ ಅವರು ಮೊದಲನೇ ಸರಿ ಆಡಿದ್ದು ಅಂತ ಅವರೇ ನನಗೆ ಮ್ಯಾನೇಜರ್ ರಾಜ್ಕುಮಾರ್ ಅವರು ಹೇಳಿದರು. ಸೊ ಅದಕ್ಕೆ ನಾನು ಭಾಳ ಖುಷಿ ಆಗ್ತೀನಿ. ಅದೇ ನನ್ನ ಗೆಲುವು ಸರ್ ಅದು. ಈ ಸಿನಿಮಾ ಡ್ಯೂರೇಷನ್ ಏನು ಸರ್? 2 hours 19 minutes ಇದೆ ಸರ್. ಮುಂದೆ ಅಪ್ಡೇಟ್ ಮಾಡ್ತೀನಿ. ಆಗಿದೆ, ಬಟ್ ಅಪ್ಡೇಟ್ ಮಾಡ್ತೀನಿ. ಓಕೆ ಸರ್, ರೈಟ್ ಸರ್, ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು. 2ನೇ ಪ್ರಯತ್ನದಲ್ಲೇ ತುಂಬ ಒಳ್ಳೆ ಔಟ್ಪುಟ್ ಸಿಕ್ಕಿದೆ ಈ ಸಿನಿಮಾಯಿಂದ. ನೀವೆಲ್ಲ ನೋಡಿದ್ರಿ ಆಲ್ರೆಡಿ, ವಿಜುವಲ್ ಟ್ರೀಟ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಕೂಡ ಅಷ್ಟೇ ಕ್ವಾಲಿಟಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸಿನಿಮಾ ಬಗ್ಗೆ. ಹಾಗೆ ಈ ಸಿನಿಮಾದಲ್ಲಿ DOP ಆಗಿ ಮಂಜುನಾಥ್ ಹೆಗ್ಡೆ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ತುಂಬ ಚೆನ್ನಾಗಿ. ಹಾಗೆ ವೆಂಕಿ UDV ಅವರು ಸಂಕಲನಕಾರರಾಗಿದ್ದಾರೆ. ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶನವನ್ನ ಹರ್ಷವರ್ಧನ ರಾಜ್ ಅವರು ಮಾಡಿದ್ದಾರೆ. ಸೊ ಇನ್ನು ನೀವು ನೋಡ್ತಾ ಇದ್ದೀರಾ, ಅಪೂರ್ವ ಅವರು ಇಲ್ಲೇ ಇದ್ದಾರೆ. ಇನ್ನೊಂದು ದಿನ ಇನ್ನೊಂದು ಸರ್ಪ್ರೈಸ್ ಅನ್ಕೋಬಹುದು ಸಿನಿಮಾ ತಂಡದಿಂದ.